ನಮಸ್ಕಾರ ಗೆಳೆಯರೇ. ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳ ನಂತರ ನಮ್ಮ ಭಾರತ ಈಗ ಎಷ್ಟು ಸಾಮರ್ಥ್ಯವನ್ನು ಹೊಂದಿದೆ ಅಂದ್ರೆ, ನಮ್ಮ ದೇಶಕ್ಕೆ ಬರುವ ವಿದೇಶಿ ಅತಿಥಿಗಳಿಗೆ ನಮ್ಮ ಹತ್ರ ಇರೋ ವೆಪನ್ಸ್ ಅಥವಾ ಆಯುಧಗಳನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ, ಅಥವಾ ನಾವು ಅವರಿಗೆ ಮಾರಾಟ ಮಾಡೋ ಲೆವೆಲ್ಗೆ ಬೆಳೆದಿದ್ವಿ. ಗೆಳೆಯರೇ, ಇದು ಭಾರತಕ್ಕೆ ದೊಡ್ಡ ಸಾಧನೆ ಅಂತ ಅನಿಸದೇ ಇದ್ರೂ ಇವತ್ತಿನ ಜಿಯೋ ಪಾಲಿಟಿಕ್ಸ್ ಅಥವಾ ಜಾಗತಿಕ ರಾಜಕೀಯದಲ್ಲಿ ಇದೊಂದು ದೊಡ್ಡ ಗೇಮ್ ಚೇಂಜರ್. ನೀವು ಗಮನಿಸಿರಬಹುದು, ಅಮೆರಿಕ ಹೇಗೆ ವೆನೆಜುವಾಲಾದ ಮೇಲೆ ಕಂಟ್ರೋಲ್ ತಗೊಳ್ತು, ಅಥವಾ ಬೇರೆ ಚಿಕ್ಕ ಪುಟ್ಟ ದೇಶಗಳಿಗೆ ಅದು ಬೆದರಿಕೆ ಹಾಕಿ ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ತು ಅಂತ. ಗೆಳೆಯರೇ, ದೊಡ್ಡ ದೊಡ್ಡ ದೇಶಗಳು ಚಿಕ್ಕ ದೇಶಗಳಿಗೆ ಆಯುಧಗಳನ್ನು ಕೊಟ್ಟು ಅಥವಾ ಬೆದರಿಸಿ ತಮ್ಮ ದಾರಿಗೆ ತರೋದು ಕಾಮನ್ ಆಗಿದೆ. ಆದರೆ ಈಗ ಭಾರತ ಕೂಡ ಅದೇ ರೀತಿ ಡಿಪ್ಲೊಮೆಸಿ ಅಥವಾ ರಾಜತಾಂತ್ರಿಕತೆಯನ್ನ ಬಳಸ್ತಾ ಇದೆ. ಆದ್ರೆ ಈ ವಿಷಯ ಯಾಕೀಗ ಚರ್ಚೆಗೆ ಬಂತು ಅಂತಂದ್ರೆ, ಇತ್ತೀಚೆಗೆ ಗ್ರೀಸ್ ದೇಶದ ರಕ್ಷಣಾ ಸಚಿವರು ಭಾರತಕ್ಕೆ ಬಂದಿದ್ರು. ಅವರ ಮುಂದೆ ಭಾರತ ತನ್ನಲ್ಲಿರುವ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಭಂಡಾರವನ್ನೇ ತೆರೆದಿಟ್ಟಿದೆ. ಹಾಗೂ ಈಗ ಬರ್ತಾ ಇರುವ ಸುದ್ದಿ ಏನಪ್ಪಾ ಅಂತಂದ್ರೆ, ಆದಷ್ಟು ಬೇಗ ಭಾರತ ಮತ್ತು ಗ್ರೀಸ್ ನಡುವೆ ಒಂದು ಐತಿಹಾಸಿಕ ರಕ್ಷಣಾ ಒಪ್ಪಂದ ಫೈನಲ್ ಆಗೋ ಸಾಧ್ಯತೆ ಇದೆ. ಸೊ ಈ ಸುದ್ದಿಯಿಂದ ಯಾರಿಗಾದ್ರೂ ಜಾಸ್ತಿ ಹೊಟ್ಟೆ ಉರಿ ಆಗಿದ್ರೆ ಅದು ಟರ್ಕಿ, ಪಾಕಿಸ್ತಾನ್ ಮತ್ತು ಅಜರ್ಬೈಜಾನ್ ದೇಶಗಳಿಗೆ. ಯಾಕಂದ್ರೆ ಈ ಮೂರು ದೇಶಗಳು ಯಾವಾಗಲೂ ಭಾರತದ ವಿರುದ್ಧ ಪಿತೂರಿ ಮಾಡ್ತಾನೆ ಇರ್ತಾವೆ. ಹಾಗೇನೆ ಇನ್ನೊಂದ್ ಕಡೆ ರಷ್ಯಾ ಮತ್ತು ಭಾರತದ ವಿಷಯದಲ್ಲಿ ಈ ಅಮೆರಿಕ ಆಡ್ತಿದ್ದ ಆಟಕ್ಕೆ ಭಾರತ ಈಗ ಬ್ರೇಕ್ ಹಾಕಿದೆ. ಭಾರತ ರಷ್ಯಾದಿಂದ ತೈಲ ಅಥವಾ ಆಯಿಲ್ ತಗೊಳ್ಳೋದನ್ನ ನಿಲ್ಲಿಸಿದೆ, ನಮ್ಮ ದೋಸ್ತಿ ಮುರಿದು ಬಿದ್ದಿದೆ ಅಂತ ಈ ಅಮೆರಿಕ ಸುಳ್ಳು ಪ್ರಚಾರ ಮಾಡ್ತಾ ಇತ್ತು. ಆದ್ರೆ ಇಲ್ಲಿ ಭಾರತಕ್ಕೆ ನಮ್ಮ ಎನರ್ಜಿ ಸೆಕ್ಯೂರಿಟಿ ಅಂದ್ರೆ ಇಂಧನ ಭದ್ರತೆ ನಮ್ಗೆ ಮುಖ್ಯ. ನಮ್ಗೆ ಎಲ್ಲಿ ಕಮ್ಮಿ ರೇಟ್ಗೆ ಸಿಗುತ್ತೋ ಅಲ್ಲಿಂದಲೇ ನಾವು ತಗೊಳ್ತೀವಿ ಅಂತ ಖಡಕ್ ಆಗಿ ಹೇಳಿದೆ. ಸೊ ಬನ್ನಿ ಗೆಳೆಯರೆ, ಈ ಎರಡು ಪ್ರಮುಖ ವಿಷಯಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೂ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಹಾಗೇನೆ ನಮ್ಮ ಈ ಕೆಲಸ ನಿಮ್ಗೆ ಇಷ್ಟವಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ಸೊ ಮೊದಲನೆಯ ಸುದ್ದಿ, ಭಾರತ ಮತ್ತು ಗ್ರೀಸ್ ನಡುವೆ ದೊಡ್ಡ ಡಿಫೆನ್ಸ್ ಡೀಲ್ ನ ಬಗ್ಗೆ ಮಾತಾಡೋಣ. ನೋಡಿ ಗೆಳೆಯರೆ, ಫೆಬ್ರವರಿ 8ರಿಂದ 10ರವರೆಗೆ ಅಂದ್ರೆ ಮೊನ್ನೆ ತಾನೇ ಗ್ರೀಸ್ ರಕ್ಷಣಾ ಸಚಿವರಾದ ನಿಕೋಲಾಸ್ ಡೆಂಡಿಯಾಸ್ ಅವರು ಭಾರತಕ್ಕೆ ಭೇಟಿ ನೀಡಿದ್ರು. ಇವರ ಭೇಟಿ ಇಡೀ ಪ್ರಪಂಚದ ಗಮನವನ್ನು ಕೂಡ ಸೆಳೆದಿದೆ. ಯಾಕಂದ್ರೆ ಅವರು ಇಲ್ಲಿಗೆ ಬಂದಾಗ ಸುಮ್ಮನೆ ಹಾಯ್ ಬಾಯ್ ಹೇಳಿ ಹೋಗ್ಲಿಲ್ಲ. ಅವರು ನಮ್ಮ ಭಾರತೀಯ ಸೇನೆಯ ಮಾರಕಾಸ್ತ್ರಗಳನ್ನ ಕಣ್ಣಾರೆ ನೋಡಿದ್ದಾರೆ. ನಮ್ಮ ಮಷಿನ್ ಗನ್ಗಳ ಟ್ರಿಗರ್ ಅನ್ನ ಅವರೇ ಒತ್ತಿ ಚೆಕ್ ಮಾಡಿದ್ದಾರೆ. ಇದಷ್ಟೇ ಅಲ್ಲ, 400 ಕಿಲೋಮೀಟರ್ ದೂರದವರೆಗೂ ಕಣ್ಗಾವಲು ಇಡಬಲ್ಲ ನಮ್ಮ ಸ್ಯಾಟಲೈಟ್ ಕೆಪಾಸಿಟಿ, 100 ಕಿಲೋಮೀಟರ್ ರೇಂಜ್ ಇರೋ ನಮ್ಮ ಆರ್ಟಿಲರಿ ಶೆಲ್ಸ್, ಮೇಡ್ ಇನ್ ಇಂಡಿಯಾ ಡ್ರೋನ್ಗಳು ಮತ್ತು ಸಿಮ್ಯುಲೇಟರ್ ಟೆಕ್ನಾಲಜಿಯನ್ನ ನೋಡಿ ಅವರು ಫುಲ್ ಫಿದಾ ಆಗಿ ಹೋಗಿದ್ದಾರೆ. ಮುಖ್ಯವಾಗಿ ಅವರು ನಮ್ಮ ಬೆಂಗಳೂರಿಗೆ ಭೇಟಿ ನೀಡಿದ್ರು. ಅಲ್ಲಿನ ಆರ್ಮಿ ಬೇಸ್ ವರ್ಕ್ಶಾಪ್ ನಲ್ಲಿ ಭಾರತೀಯ ಸೇನೆ ಹೇಗೆ ಆಪರೇಷನ್ ಮಾಡುತ್ತೆ, ನಮ್ಮ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅನ್ನೋದನ್ನ ನೋಡಿ ಶಾಕ್ ಆಗಿದ್ದಾರೆ. ವರದಿಗಳ ಪ್ರಕಾರ ಅವರಿಗೆ ಭಾರತದ ಒಂದು ಅತ್ಯಾಧುನಿಕ ಸ್ಟೆಲ್ತ್ ಡ್ರೋನ್ ಅನ್ನು ಕೂಡ ತೋರಿಸಲಾಗಿದೆ. ವಿಶೇಷ ಅಂದ್ರೆ ಈ ಡ್ರೋನ್ ಬಗ್ಗೆ ಇನ್ನು ಪಬ್ಲಿಕ್ಗೆ ಮಾಹಿತಿಯ ಕೊಟ್ಟಿಲ್ಲ, ಅಷ್ಟು ಸೀಕ್ರೆಟ್ ಆಗಿ ಇದನ್ನ ಇಡ್ಲಾಗಿದೆ. ಆದ್ರೂ ನಮ್ಮ ಫ್ರೆಂಡ್ ಅಲ್ವಾ ಅಂತ ಅವರಿಗೆ ತೋರಿಸಿದ್ದಾರೆ. ಹಾಗೂ ಇದು ಡಿಫೆನ್ಸ್ ಸ್ಪೋರ್ಟ್ ಅಥವಾ ರಫ್ತಿನ ದೃಷ್ಟಿಯಿಂದ ತುಂಬಾನೇ ಮುಖ್ಯ. ಗೆಳೆಯರೆ, ಯುದ್ಧ ಭೂಮಿಗೆ ಇಳಿಯದೆ ಸೈನಿಕರಿಗೆ ಟ್ರೈನಿಂಗ್ ಕೊಡೋ ನಮ್ಮ ಸಿಮ್ಯುಲೇಟರ್ ಟೆಕ್ನಾಲಜಿ ಅವರಿಗೆ ತುಂಬಾನೇ ಇಷ್ಟ ಆಗಿದೆ. ಜೊತೆಗೆ ನಮ್ಮ ಸ್ಪೆಷಲ್ ಫೋರ್ಸ್ ಮತ್ತು ಇಂಜಿನಿಯರಿಂಗ್ ವಿಭಾಗದ ಕೆಲಸವನ್ನ ನೋಡಿ ಅವರು ಮೆಚ್ಚಿಕೊಂಡಿದ್ದಾರೆ. ಗೆಳೆಯರೆ, ಈಗಾಗಲೇ ಅವರು ರಷ್ಯಾ ಸೇರಿದಂತೆ ಬೇರೆ ಬೇರೆ ದೇಶಗಳ ಜೊತೆ ವ್ಯವಹಾರವನ್ನು ಮಾಡಿದ್ದಾರೆ. ಆದ್ರೆ ಇವತ್ತಿನ ದಿನಕ್ಕೆ ಅವರಿಗೆ ಭಾರತವೇ ಬೆಸ್ಟ್ ಆಪ್ಷನ್ ಅಂತ ಅನಿಸ್ತಾ ಇದೆ. ಅವರು ಬರೀ ಆರ್ಮಿ ಬೇಸ್ ಅಷ್ಟೇ ಅಲ್ಲ, ನಮ್ಮ ಹೆಮ್ಮೆಯ HALಗೂ ಕೂಡ ಭೇಟಿ ನೀಡಿದ್ರು. ಅಲ್ಲಿ ನಮ್ಮ ಸ್ವದೇಶಿ ನಿರ್ಮಿತ ಧ್ರುವ MK3 ಹೆಲಿಕಾಪ್ಟರ್ ಅನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ. ಹಾಗೂ ಬಹುಶಃ ಇದನ್ನು ಅವರು ಖರೀದಿಸೋ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಭಾರತದ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಮತ್ತು ರೆಡಾರ್ಗಳ ಮೇಲೂ ಅವರ ಕಣ್ಣಿದೆ. ಗ್ರೀಸ್ ರಕ್ಷಣಾ ಸಚಿವರು ಒಂದೇ ಒಂದು ಮಾತನ್ನು ಹೇಳಿದ್ದಾರೆ, ಅದೇನಂದ್ರೆ ಭಾರತೀಯ ಸೇನೆಯ ವೃತ್ತಿಪರತೆ ಮತ್ತು ಇನ್ನೋವೇಷನ್ ಈಗ ಜಾಗತಿಕ ಮಟ್ಟದಲ್ಲಿದೆ ಅಂತ. ಹಾಗೇನೇ ಭೇಟಿಯ ನಂತರ ದೆಹಲಿಯಲ್ಲಿ ಒಂದು ಐತಿಹಾಸಿಕ ಮೀಟಿಂಗ್ ಕೂಡ ಇತ್ತು. ಅಲ್ಲಿ ಈ 3 ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಮೊದಲನೇದಾಗಿ ಮಿಲಿಟರಿ ಪ್ಲಾನ್ 2026 ಅಂದ್ರೆ ಮುಂದಿನ ವರ್ಷಕ್ಕೆ 2 ದೇಶಗಳು ಸೇರಿ ಏನ್ ಮಾಡ್ಬೇಕು ಅನ್ನೋ ಪ್ಲಾನ್. ಎರಡನೇದಾಗಿ ರಕ್ಷಣಾ ಕೈಗಾರಿಕಾ ಸಹಕಾರ ಅಂದ್ರೆ ಮುಂದಿನ 5 ವರ್ಷಗಳಲ್ಲಿ 2 ದೇಶಗಳು ಸೇರಿ ಹೊಸ ಆಯುಧಗಳನ್ನ ಡೆವಲಪ್ ಮಾಡೋದು. ಮೂರನೇದಾಗಿ ಸಮುದ್ರ ಸುರಕ್ಷತೆ ಅಂದ್ರೆ ಮೆರಿಟೈಮ್ ಸೆಕ್ಯೂರಿಟಿ. ಗ್ರೀಸ್ ದೇಶವು ಗುರುಗಾಂವ್ನಲ್ಲಿರುವ ನಮ್ಮ ಇಂಟರ್ನ್ಯಾಷನಲ್ ಲಿಯಾಯಿಸನ್ ಆಫೀಸ್ ನಲ್ಲಿ ತನ್ನ ಅಧಿಕಾರಿಯನ್ನು ನೇಮಕ ಮಾಡಲಿದೆ. ಹಾಗೂ ಇದು ಟರ್ಕಿ ಮತ್ತು ಪಾಕಿಸ್ತಾನದ ಸ್ನೇಹಕ್ಕೆ ನೇರವಾದ ಟಕ್ಕರು ಕೊಡುವಂತಹ ನಡೆ. ಗೆಳೆಯರೆ, ಗ್ರೀಸ್ ದೇಶವು ಭಾರತದ ಪಿನಾಕ ರಾಕೆಟ್ ಸಿಸ್ಟಮ್, ತೇಜಸ್ ಯುದ್ಧ ವಿಮಾನ, ಧ್ರುವ ಹೆಲಿಕಾಪ್ಟರ್ ಮತ್ತು ಆರ್ಮಡ್ ಪ್ಲಾಟ್ಫಾರ್ಮ್ಗಳನ್ನು ಖರೀದಿಸುವುದಕ್ಕಾಗಿ ಆಸಕ್ತಿ ತೋರಿಸಿದೆ. ಹಾಗಾದ್ರೆ ಇದರಿಂದ ಭಾರತಕ್ಕೇನು ಲಾಭ?
ಸೊ ನೋಡಿ ಗೆಳೆಯರೆ, ಗ್ರೀಸ್ ಅನ್ನೋದು ಯುರೋಪ್ನ ಹೆಬ್ಬಾಗಿಲು ಇದ್ದ ಹಾಗೆ. ಒಮ್ಮೆ ನಮ್ಮ ಮೇಡ್ ಇನ್ ಇಂಡಿಯಾ ಆಯುಧಗಳು ಗ್ರೀಸ್ ಮೂಲಕ ನ್ಯಾಟೋ ದೇಶಗಳಿಗೆ ತಲುಪಿದ್ರೆ ಮುಂದೆ ನಮ್ಮ ಮಾರ್ಕೆಟ್ ಬೆಳೆಯುತ್ತೆ. ಇದಷ್ಟೇ ಅಲ್ಲ, ಟರ್ಕಿ ದೇಶವು ಕೂಡ ಪಾಕಿಸ್ತಾನಕ್ಕೆ ಆಯುಧ ಕೊಟ್ಟು ಭಾರತದ ವಿರುದ್ಧ ಹೇಗೆ ಆಟ ಆಡ್ತಾ ಇದೆಯೋ, ಈಗ ಭಾರತ ಟರ್ಕಿಯ ಶತ್ರು ಗ್ರೀಸ್ಗೆ ಆಯುಧ ಕೊಟ್ಟು ಸೇಮ್ ಟು ಸೇಮ್ ತಿರುಗೇಟು ಕೊಡ್ತಾ ಇದೆ. ಹಾಗೂ ಇದನ್ನ ಟೀಟ್ ಫಾರ್ ಟ್ಯಾಟ್ ಅಂತಾರೆ. ಸೊ ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಭಾರತದ ಈ ತಂತ್ರ ಸರಿಯಾಗಿದೆಯಾ? ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಸೊ ಗೆಳೆಯರೆ, ಈಗ ಎರಡನೇ ಮುಖ್ಯ ವಿಷಯಕ್ಕೆ ಬರೋಣ. ಭಾರತ ನಿಜವಾಗ್ಲೂ ರಷ್ಯಾದಿಂದ ಆಯಿಲ್ ಅಂದ್ರೆ ತೈಲ ಖರೀದಿ ನಿಲ್ಲಿಸಿದ್ಯಾ? ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಮಾತು ಎಷ್ಟು ಸತ್ಯ? ಗೆಳೆಯರೆ, ಈ ಬಗ್ಗೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರು ವಾಷಿಂಗ್ಟನ್ ನಿಂದ ಹಿಡಿದು ಮಾಸ್ಕೋವರೆಗೆ ಕಳಿಸಿರೋ ಹಾಗೆ ಒಂದು ಖಡಕ್ ಪ್ರೆಸ್ ಮೀಟ್ ಮಾಡಿದ್ದಾರೆ. ಟ್ರಂಪ್ ಅವರು ಮೋದಿ ಅವರು ರಷ್ಯಾದಿಂದ ಆಯಿಲ್ ತಗೊಳ್ಳಲ್ಲ ಅಂತ ಪ್ರಾಮಿಸ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆದರೆ ಭಾರತ ಸರ್ಕಾರ ಇದನ್ನ ನೇರವಾಗಿ ತಳ್ಳಿ ಹಾಕಿದೆ. ಗೆಳೆಯರೇ, ವಿಕ್ರಮ್ ಮಿಶ್ರಿ ಅವರು ಯಾವುದೇ ಮುಚ್ಚುಮರೆ ಇಲ್ಲದೆ ಭಾರತದ ನಿಲುವೇನು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇತ್ತೀಚೆಗೆ ಭಾರತ ಮತ್ತು ಅಮೆರಿಕ ನಡುವೆ ಟ್ರೇಡ್ ಡೀಲ್ ನಡೆಯಿತು. ಭಾರತದ ಮೇಲೆ ಅಮೆರಿಕ ಹಾಕಿದ 50% ತೆರಿಗೆಯನ್ನ 18%ಗೆ ಇಳಿಸಲಾಗಿದೆ. ಇದರ ಬೆನ್ನಲ್ಲೇ ಟ್ರಂಪ್ ಇನ್ಮೇಲೆ ಭಾರತ ರಷ್ಯಾದಿಂದ ಆಯಿಲ್ ತಗೊಳ್ಳಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆದ್ರೆ ಗೆಳೆಯರು, ವಿಕ್ರಮ್ ಮಿಶ್ರಿ ಅವರು ಇದಕ್ಕೆ ಉತ್ತರ ಕೊಡ್ತಾ ಈ 3 ಮ್ಯಾಜಿಕಲ್ ವರ್ಡ್ಸ್ ಅನ್ನ ಬಳಸಿದ್ದಾರೆ. ಮೊದಲನೆಯದಾಗಿ ಅವೈಲಬಿಲಿಟಿ, ಎಲ್ಲಿ ಸಿಗತ್ತೆ. ಎರಡನೇದಾಗಿ ಪ್ರೈಸಿಂಗ್, ಎಷ್ಟು ಬೆಲೆಗೆ ಸಿಗತ್ತೆ. ಮೂರನೆಯದಾಗಿ ರಿಲಯಬಿಲಿಟಿ, ಅಂದ್ರೆ ನಂಬಿಕೆ ಇದೆಯಾ ಅಂತ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ನಾವು ಯಾವುದೇ ಒಂದು ದೇಶದ ಮೇಲೆ ಡಿಪೆಂಡ್ ಆಗಿಲ್ಲ. ನಾವು 10 ದೇಶಗಳಿಂದ ಆಯಿಲ್ ತಗೊಳ್ತೀವಿ. ಮಾರ್ಕೆಟ್ನಲ್ಲಿ ಎಲ್ಲಿ ಲಾಭ ಇದೆಯೋ ಅಲ್ಲಿ ವ್ಯಾಪಾರ ಮಾಡ್ತೀವಿ ಅಂತ. ಸೊ ನೋಡಿ ಗೆಳೆಯರೆ, ಭಾರತ ತನ್ನ ಬಳಕೆಗೆ ಬೇಕಾದ 80ರಿಂದ 85% ತೈಲವನ್ನ ವಿದೇಶದಿಂದಲೇ ತರಿಸಿಕೊಳ್ಳಬೇಕು. ಸರ್ಕಾರದ ಮೊದಲ ಆದ್ಯತೆ ಏನು ಅಂದ್ರೆ ನಮ್ಮ ಜನರಿಗೆ ಪೆಟ್ರೋಲ್ ಡೀಸೆಲ್ ಕಡಿಮೆ ಬೆಲೆಗೆ ಸಿಗಬೇಕು. ಒಂದ್ ವೇಳೆ ಆಯಿಲ್ ರೇಟ್ ಜಾಸ್ತಿ ಆದ್ರೆ ದೇಶದಲ್ಲಿ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಆಗತ್ತೆ. ಹಾಗಾಗಿ ನಮ್ಗೆ ಎಲ್ಲಿ ಅಗ್ಗವಾಗಿ ಮತ್ತು ಸೇಫ್ ಆಗಿ ಸಿಗತ್ತೋ ಅಲ್ಲಿಂದ ತಗೊಳ್ತೀವಿ. ಅದು ರಷ್ಯಾ ಆದ್ರೂ ಸರಿ, ಅಮೆರಿಕ ಆದ್ರೂ ಸರಿ, ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್ ನಮ್ಗೆ ಮುಖ್ಯ ಅಂತ ಹೇಳಿದ್ದಾರೆ. ಹೌದು, ವರದಿಗಳ ಪ್ರಕಾರ ಕಳೆದ ಕೆಲವು ತಿಂಗಳಲ್ಲಿ ಭಾರತ ಅಮೆರಿಕ ಮತ್ತು ವೆನೆಜುವಾಲಾದಿಂದ ತೈಲ ಖರೀದಿಯನ್ನ ಜಾಸ್ತಿ ಮಾಡಿದೆ. ಯಾಕಂದ್ರೆ ರಷ್ಯಾ ಮೊದಲು ಕೊಡ್ತಾ ಇದ್ದ ಡಿಸ್ಕೌಂಟ್ ಅನ್ನ ಈಗ ಸ್ವಲ್ಪ ಕಡಿಮೆ ಮಾಡಿದೆ. ಆದ್ರೂ ಇವತ್ತಿಗೂ ಭಾರತಕ್ಕೆ ಅತಿ ಹೆಚ್ಚು ಆಯಿಲ್ ಸಪ್ಲೈ ಮಾಡ್ತಿರೋದು ರಷ್ಯಾನೇ. ಹಾಗೇನೆ ಇಲ್ಲಿ ವಿಕ್ರಮ್ ಮಿಶ್ರಿ ಅವರು ಈ ಒಂದು ಜಾಣತನದ ಮಾತು ಹೇಳಿದ್ದಾರೆ. ಅದು ಏನಂದ್ರೆ, ನೋಡಿ ಸ್ವಾಮಿ, ಆಯಿಲ್ ಎಲ್ಲಿಂದ ತಗೋಬೇಕು ಅನ್ನೋದನ್ನ ಸರ್ಕಾರ ನಿರ್ಧಾರ ಮಾಡಲ್ಲ. ಅದನ್ನ ಇಂಡಿಯನ್ ಆಯಿಲ್, IOC, BPCL ಅಂತ ಕಂಪ್ನಿಗಳು ಡಿಸೈಡ್ ಮಾಡ್ತಾವೆ. ಅವರ ನಿರ್ಧಾರ ಸ್ವತಂತ್ರವಾಗಿರುತ್ತವೆ ಅಂತ. ಅಂದ್ರೆ ಬಾಲ್ ಅನ್ನ ಕಂಪ್ನಿಗಳ ಕೋಡ್ಗೆ ಹಾಕಿದ್ದಾರೆ. ಆದ್ರೆ ಗೆಳೆಯರೆ, ಇಲ್ಲಿ ನಮಗೂ ನಿಮಗೂ ಗೊತ್ತು, ಇಂತಹ ದೊಡ್ಡ ವಿಷಯಗಳಲ್ಲಿ ಕಂಪ್ನಿಗಳ ಲಾಭ ಮತ್ತು ದೇಶದ ಲಾಭ ಎರಡನ್ನು ಬ್ಯಾಲೆನ್ಸ್ ಮಾಡಿ ನಿರ್ಧಾರ ತೆಗೆದುಕೊಳ್ಳಲಾಗತ್ತೆ ಅಂತ. ಒಟ್ಟಿನಲ್ಲಿ ನಾವು ರಷ್ಯಾವನ್ನ ಬಿಡಲ್ಲ, ಆದ್ರೆ ಅಮೆರಿಕವನ್ನ ಎದುರು ಹಾಕಿಕೊಳ್ಳಲ್ಲ. ನಮ್ಗೆ ನಮ್ಮ ಲಾಭ ಮುಖ್ಯ ಅನ್ನೋದು ಭಾರತದ ನಿಲುವು. ಸೊ ಗೆಳೆಯರೆ, ಭಾರತದ ಈ ಡಿಪ್ಲೊಮೆಸಿ ನಡೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗ್ರೀಸ್ ಜೊತೆಗಿನ ದೋಸ್ತಿ ಮತ್ತು ರಷ್ಯಾ ಆಯಿಲ್ ವಿಷಯದಲ್ಲಿ ಭಾರತದ ನಿಲುವು ಸರಿಯಾಗಿದೆಯಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನ ಬರೆಯಿರಿ. ಇದೇ ತರದ ಡಿಫೆನ್ಸ್ ಮತ್ತು ಜಿಯೋ ಪಾಲಿಟಿಕ್ಸ್ ವಿಡಿಯೋಗಳಿಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.